ವೀಕ್ಷಕರಿಗೆ S5 ಕನ್ನಡ ಚಾನಲ್ಗೆ ಸ್ವಾಗತ. ನೋಡಿ, ಕುತ್ತಿಗೆಯಲ್ಲಿ ಗೆರೆ, ಹಿಮ್ಮಡಿಯಲ್ಲಿ ಬಿರುಕು, ಹೀಗೆ ಶರೀರ ನಿಮಗೆ ಹಲವಾರು ಸೂಚನೆಗಳನ್ನು ನೀಡ್ತಾ ಇರ್ತದೆ. ಅವು ಅಪಾಯಕಾರಿ ಸೂಚನೆಗಳು. ಶರೀರ ನಮಗೆ ಸಂಕೇತಗಳನ್ನು ನೀಡುತ್ತಾ ಇರ್ತದೆ, ಆದರೆ ನಾವು ಅವುಗಳ ಕಡೆಗೆ ಗಮನ ಕೊಡುವುದಿಲ್ಲ. ಯಾವುದೇ ರೋಗವನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರಷ್ಟೇ ಚಿಕಿತ್ಸೆ ನೀಡಿ ಗುಣಪಡಿಸಲು ಮತ್ತು ಹತೋಟಿಯಲ್ಲಿಡಲು ಸಾಧ್ಯ. ಇಲ್ಲವಾದರೆ ಸ್ವಲ್ಪದರಲ್ಲೇ ಕಡಿಮೆಯಾಗಬಹುದಾದಕ್ಕೆ ಹೆಚ್ಚು ಹಣ ಹಾಗೂ ಸಮಯವನ್ನು ಕೊಡಬೇಕಾಗುತ್ತದೆ. ನೋಡಿ, ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆಗಳು, ಕ್ಯಾನ್ಸರ್ ಮತ್ತು ರಕ್ತದೊತ್ತಡದಂತಹ ಅನೇಕ ಸಮಸ್ಯೆಗಳು, ಇನ್ನು ಲಿವರ್, ಕಿಡ್ನಿ ಸಮಸ್ಯೆಗಳು ಕೂಡ ಸುಲಭವಾಗಿ ನಿಮಗೆ ಗೊತ್ತಾಗೋದಿಲ್ಲ. ತುಂಬ ತಡವಾಗಿ ಅವು ಪತ್ತೆ ಆಗ್ತವೆ. ದೇಹದ ಸಂಪೂರ್ಣ ವ್ಯವಸ್ಥೆಯು ಪರಸ್ಪರ ಸಂಬಂಧವನ್ನು ಹೊಂದಿದೆ. ದೇಹದಲ್ಲಿ ಯಾವುದೇ ಸಮಸ್ಯೆ ಇದ್ದಾಗಲೆಲ್ಲ ಅದು ವಿಭಿನ್ನ ಲಕ್ಷಣಗಳ ಮೂಲಕ ಎಚ್ಚರಿಸಲು ಪ್ರಯತ್ನಿಸುತ್ತದೆ. ಈ ಚಿಹ್ನೆಗಳನ್ನು ನಾವು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆರೋಗ್ಯ ಸಮಸ್ಯೆಗಳು ಉಲ್ಬಣಿಸುವ ಮೊದಲೇ, ಅಂದರೆ ಅವು ಹೆಚ್ಚಾಗುವ ಮೊದಲೇ ಅವುಗಳನ್ನು ತಡೆಗಟ್ಟಬಹುದು. ನಾವು ಈಗ ನಿಮಗೆ ಅಂಥ ಕೆಲವು ಚಿಹ್ನೆಗಳು ಹಾಗೂ ಲಕ್ಷಣಗಳ ಬಗ್ಗೆ ತಿಳಿಸಲಿದ್ದೇವೆ. ಇವುಗಳನ್ನು ನೀವು ತಿಳಿದುಕೊಂಡರೆ ಮೊದಲೇ ನೀವು ಎಚ್ಚೆತ್ತುಕೊಂಡು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಯಾವ ಚಿಹ್ನೆಗಳು ಮತ್ತು ಲಕ್ಷಣಗಳು ಅಂತ ನೋಡೋಣ ಬನ್ನಿ. ಕುತ್ತಿಗೆಯ ಮೇಲೆ ಆಳವಾದ ಗೆರೆಗಳು ಅಥವಾ ಸುಕ್ಕುಗಳು ಅಂತ ನಾವು ಹೇಳಬಹುದು. ನಿಮ್ಮ ಕುತ್ತಿಗೆಯ ಮೇಲೆ ಆಳವಾದ ಸುಕ್ಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅದು ಥೈರಾಯ್ಡ್ ಸಮಸ್ಯೆ ಅಥವಾ ನಿಮ್ಮ ಮೂಳೆಗಳು ದುರ್ಬಲವಾಗುತ್ತಿರುವ ಸಮಸ್ಯೆ ಇರಬಹುದು. ನೋಡಿ, ಋತುಬಂಧದ ನಂತರ ಮಹಿಳೆಯರಲ್ಲಿ ಬಹಳಷ್ಟು ಹಾರ್ಮೋನಿನಲ್ಲಿ ಏರುಪೇರಾಗ್ತದೆ. ಈಸ್ಟ್ರೋಜನ್ ಕಡಿಮೆ ಆಗ್ತದೆ. ಇದು ಮೂಳೆಗಳು ದುರ್ಬಲಗೊಳ್ಳಲು ಕಾರಣವಾಗಬಹುದು. ಈ ಮೇಲಿನ ಸಂಕೇತಗಳು ನಿಮ್ಮಲ್ಲಿ ಹೆಚ್ಚಾದರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸೇವನೆಯನ್ನು ಮಾಡಿ, ಹಗುರವಾದ ವ್ಯಾಯಾಮಗಳನ್ನು ಮಾಡಿ, ಥೈರಾಯ್ಡ್ ಪರೀಕ್ಷೆ ಮಾಡಿಸಿಕೊಳ್ಳುವುದರೊಂದಿಗೆ ನಿಮ್ಮ ವೈದ್ಯರನ್ನು ಭೇಟಿಯಾಗಿ. ಅಲಕ್ಷ್ಯ ಮಾಡಬೇಡಿ. ಬಾಯಿ ಮತ್ತು ನಾಲಿಗೆಯಲ್ಲಿ ಹುಣ್ಣುಗಳು. ನೋಡಿ, ಪದೇ ಪದೇ ಈ ರೀತಿ ಆಗುತ್ತಿದ್ದರೆ ನಿಮಗೆ ವಿಟಮಿನ್ B12, ಕಬ್ಬಿಣ ಅಥವಾ ಫೋಲೇಟ್ ಕೊರತೆ ಆಗಿರಬಹುದು. ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ಸೇವಿಸಿ. ಪಾಲಕ್ ಸೊಪ್ಪು, ಹಸಿರು ಎಲೆ ತರಕಾರಿಗಳು, ದ್ವಿದಳ ಧಾನ್ಯಗಳು ಮತ್ತು ಕಾಳಿನ ಪಲ್ಯವನ್ನು ಹೆಚ್ಚಾಗಿ ಸೇವಿಸಿ. ಸಮಸ್ಯೆ ಹೆಚ್ಚಾದರೆ ವೈದ್ಯರನ್ನು ಸಂಪರ್ಕಿಸಿರಿ. ನೋಡಿ, ನಿಮ್ಮ ಹಿಮ್ಮಡಿಗಳಲ್ಲಿ ದೊಡ್ಡ ದೊಡ್ಡ ಬಿರುಕುಗಳು ಆಗಾಗ ಕಾಣಿಸಿಕೊಂಡು ಯಾವುದೇ ವ್ಯಾಸ್ಲಿನ್ ಕ್ರೀಮ್ ಹಚ್ಚಿದರೂ ಕೂಡ ಕಡಿಮೆ ಆಗದಿದ್ದರೆ ಅದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯ ಸಮಸ್ಯೆ ಆಗಿರಬಹುದು. ರಕ್ತದಲ್ಲಿ ಸಕ್ಕರೆ ಪರೀಕ್ಷೆಯನ್ನು ಮಾಡಿಸಿ. FBS ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು PPBS ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮಾಡಿಸಿ. ಹೆಚ್ಚಿಗೆ ಕಂಡುಬಂದಲ್ಲಿ ನಿಮ್ಮ ವೈದ್ಯರನ್ನು ಭೇಟಿಯಾಗಿ. ಆದಷ್ಟು ನಿಮ್ಮ ಹಿಮ್ಮಡಿಗಳನ್ನು ಸೋಪಿನ ನೀರಿನಲ್ಲಿ ನೆನೆಸಿ ಸ್ಕ್ರಬ್ ಮಾಡಿ ಮಾಯಿಶ್ಚರೈಸರ್ ಹಚ್ಚಿ. ಜೋಜೋಬಾ ಎಣ್ಣೆ ಅಥವಾ ಶಿಯಾ ಬೆಣ್ಣೆ, ಅಂದರೆ ಶಿಯಾ ಬೆಣ್ಣೆ, ಜೋಜೋಬಾ ಆಯಿಲ್ ಇರುವಂಥ ಕ್ರೀಮ್ ಮತ್ತು ಮಾಯಿಶ್ಚರೈಸರ್ ಬಳಸಿ. ಕಣ್ಣುಗಳಲ್ಲಿ ಊತ ಕಾಣಿಸಿಕೊಳ್ಳುವುದು, ಅಂದರೆ ಕಣ್ಣಿನ ಸುತ್ತ ಊದಿಕೊಂಡಂತೆ ಒಂಥರ ಊತ ಇರುತ್ತದೆ. ಇದು ಯಾವುದೇ ಅಲರ್ಜಿ ಅಥವಾ ಸೋಂಕಿನಿಂದನೂ ಕೂಡ ಆಗಬಹುದು. ಆದರೆ ಇದು ಯಾವುದೇ ಇಲ್ಲದೆ ನಿಮ್ಮ ಕಣ್ಣುಗಳು ಸದಾ ಈ ರೀತಿ ಊದಿಕೊಂಡಂತೆ ಕಂಡು ಬಂದರೆ ಅದು ಸೋಡಿಯಂ ಲವಣವು ಹೆಚ್ಚು ಶೇಖರಣೆಯಾಗಿರುವುದನ್ನು ತೋರಿಸುತ್ತದೆ. ಅಂದರೆ ನೀವು ಹಲವು ವರ್ಷಗಳ ಪರ್ಯಂತ ಆಹಾರದಲ್ಲಿ ಹೆಚ್ಚು ಉಪ್ಪು ಸೇವಿಸುತ್ತಿರುವುದರಿಂದಲೂ ಹೀಗೆ ಆಗಿರಬಹುದು. ಆದ್ದರಿಂದ ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಪೊಟ್ಯಾಷಿಯಂ ಭರಿತ ಆಹಾರವನ್ನು ಸೇವಿಸಿ. ಕೋಲ್ಡ್ ಕಾಂಪ್ರೆಸ್ ಬಳಸಿ. ರಕ್ತ ಪರೀಕ್ಷೆಯಲ್ಲಿ ಯೂರಿಯಾ ಮತ್ತು ಕ್ರಿಯೇಟಿನ್ ಮಾಡಿಸಿ. ಅದು ನೀವು ಲ್ಯಾಬ್ನಲ್ಲಿ ಹೇಳಿದರೆ ಕೂಡ ಮಾಡ್ತಾರೆ. ಅವುಗಳ ಪ್ರಮಾಣ ಹೆಚ್ಚಾಗಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇನ್ನು ಮೂಗು, ಕೆನ್ನೆ ಮತ್ತು ಹಣೆಯ ಸುತ್ತ ಕೆಂಪು, ಒಂದು ಥರ ನಿಮಗೆ ಕಡಿತ, ಅಲರ್ಜಿ ಆದ ಹಾಗೆ ಕಂಡುಬಂದರೆ ಕೆಲವು ಸಲ ಅಲರ್ಜಿಯಿಂದ ಆಗಿರ್ಬೋದು. ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ಸೇವಿಸುತ್ತಿದ್ದರೆ ಕಡಿಮೆ ಮಾಡಿ. ಆದರೆ ಈ ಸಮಸ್ಯೆ ಹೆಚ್ಚಿದರೆ ಚರ್ಮ ರೋಗದ ವೈದ್ಯರನ್ನು ಸಂಪರ್ಕಿಸಿರಿ. ಇನ್ನು ಉಗುರಿನ ಮೇಲೆ ಸಿಪ್ಪೆ ಸುಳಿಯುವುದು ಅಥವಾ ಬಿಳಿ ಚುಕ್ಕೆಗಳು. ಆಹಾರದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಆಗುತ್ತದೆ.
ಹಾಲು, ಮೊಟ್ಟೆ, ತರಕಾರಿ ಹಾಗೂ ಹಣ್ಣುಗಳನ್ನು ಆಹಾರದಲ್ಲಿ ಸೇವಿಸಿ. ಅನಿವಾರ್ಯವಿದ್ದಲ್ಲಿ ವೈದ್ಯರ ಸಲಹೆಯೊಂದಿಗೆ ಮಲ್ಟಿವಿಟಮಿನ್ ಮಾತ್ರೆಗಳನ್ನು ಸೇವಿಸಬಹುದು. ಸಿರಪ್ಗಳು ಕೂಡ ಬರ್ತವೆ, ಅವನ್ನು ತೆಗೆದುಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.